ಹಲೋ ಗೈಸ್, ಇದಾಗಿದೆ ಬ್ಲೂ ಲಾಕ್ ನ ಪಾರ್ಟ್ 4 ಅಂಡ್ ಹಿಂದಿನ ಪಾರ್ಟ್ ಗಳನ್ನ ನೋಡೋದಿದ್ರೆ ಪಕ್ಕ ನೋಡ್ಕೊಂಡು ಬನ್ನಿ. ಕಳೆದ ಎಪಿಸೋಡ್ ನ ಎಂಡಿಂಗ್ ಅಲ್ಲಿ ನಮ್ಗೆ ಗೊತ್ತಾಯ್ತು ಟೀಮ್ ಎಕ್ಸ್ ಮತ್ತೆ ಟೀಮ್ ಝೆಡ್ ನ ಜೊತೆಗೆ ಫೈಟ್ ಆಯ್ತು. ಕೊನೆಗೆ 5-1 ಗ್ಯಾಪ್ ನಲ್ಲಿ ಇಸಗಿನ ಟೀಮ್ ಝೆಡ್ ಸೋತ್ ಬಿಡ್ತು. ಆದರೆ ಇನ್ನು ಕೂಡ ಮ್ಯಾಚಸ್ ಗಳಿವೆ, ಏನಾಗುತ್ತೆ ನೋಡೋಣ ಬನ್ನಿ. ಎಪಿಸೋಡ್ 4 ಈಗ ಪೂರ್ತಿ ಟೀಮ್ ಝೆಡ್ ಒಂದೊಂದೇ ಆಲೋಚನೆ ಮಾಡ್ತಿದೆ ಅವರವರ ಸ್ಕಿಲ್ ಏನು ಅಂತ. ಮೊದಲದಾಗಿ ರೈಚಿ ಹೇಳ್ತಾನೆ, ನಂಗೆ ಬಾಲ್ ಅನ್ನ ಮ್ಯಾಗ್ನಿಫಿಷಿಯಂಟ್ ಆಗಿ ಕಿಕ್ ಮಾಡೋ ಸ್ಕಿಲ್ ಇದೆ. ಇವನು ಹೇಳ್ತಾನೆ, ನಾನು ಪ್ಲೇಯರ್ ನ ಹಿಂದಿನಿಂದ ಬಾಲ್ ಅನ್ನ ಚೆನ್ನಾಗಿ ಕಿಕ್ ಹೊಡಿದ್ದೇನೆ. ಬೈ ದ ವೇ ಇವನ ಹೆಸರು ಗಗಮಾರು ಅಂತ. ಇವನು ಹೇಳ್ತಾನೆ, ನಾನು ಪ್ಲೇಯರ್ ಅನ್ನ ಫಿಸಿಕಲ್ ಆಗಿ ಅಟ್ಯಾಕ್ ಮಾಡಬಹುದು. ಅಂಡ್ ಇವನು ಹೇಳ್ತಾನೆ, ನಾನು ಆಲ್ ರೌಂಡರ್ ಅಂತ. ಇಗರಶ್ ಹೇಳ್ತಾನೆ, ನಾನು ಗಿವ್ ಅಪ್ ಮಾಡುದಿಲ್ಲ. ಕೊನಿಗಮ್ ಹೇಳ್ತಾನೆ, ನಾನು ಬಲಕಾಲಲ್ಲಿ ಹೆಚ್ಚಾಗಿ ಹೊಡಿತೀನಿ, ಅದು ನನ್ನ ಸ್ಕಿಲ್ ಆಗಿದೆ. ಇವನು ಹೇಳ್ತಾನೆ, ನನ್ನದು ಟೆಕ್ನಿಕ್ ಸ್ಪೀಡ್ ಆಗಿದೆ. ಪಾಚಿರ್ ಹೇಳ್ತಾನೆ, ನಾನು ಡ್ರಿಬ್ಲಿಂಗ್ ಮಾಡ್ತೀನಿ. ಕುವನ್ ಹೇಳ್ತಾನೆ, ನಾನು ಜಂಪ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್. ಅಂಡ್ ಈಗ ಫೈನಲ್ ಆಗಿ ಉಳಿದಿದ್ದಾನೆ ಇಸಗೆ. ಕುವನ್ ಕೇಳ್ತಾನೆ, ನಿನ್ನ ಸ್ಕಿಲ್ ಏನು ಅಂತ. ಅಂಡ್ ಇಸಗೆ ಆಲೋಚನೆ ಮಾಡಿ ಹೇಳ್ತಾನೆ, ನಂಗೆ ನನ್ನ ಸ್ಕಿಲ್ ಏನು ನನಗೆ ಗೊತ್ತಾಗ್ತಿಲ್ಲ. ಅದಕ್ಕೆ ಇಗರಶಿ ಟ್ರೋಲ್ ಮಾಡೋದಕ್ಕೆ ಹೇಳ್ತಾನೆ, ನಿಂಗೆ ಪಾಸಿಂಗ್ ಮಾಡೋದ್ ಬಿಟ್ಟು ಏನ್ ಗೊತ್ತಿದೆ ಅಂತ. ಹಾಗೇನೆ ಕುವನ್ ಕೇಳ್ತಾನೆ ಇವನ ಹತ್ರ, ನಿನ್ನ ಸ್ಕಿಲ್ ಏನು ಅಂತ. ಅದಕ್ಕೆ ಈ ಒಬ್ಬ ಉದ್ದಗುದಲ್ ಅವನು ಹೇಳ್ತಾನೆ, ನಾನು ಹೇಳೋದಿಲ್ಲ ಅಂತ. ಬೈ ದ ವೇ ಇವನ ಹೆಸರು ಚಿಗಿರಿ ಅಂತ. ಸೊ ಈಗ ಎಲ್ಲರೂ ಅವರು ಪಾಯಿಂಟ್ ಔಟ್ ಮಾಡಿದಾರೆ ಯಾರ್ಯಾರಿಗೆ ಯಾವ ಸ್ಕಿಲ್ ಇದೆ ಅಂಡ್ ಅವರ ಪೊಸಿಷನ್ ಯಾವ್ದಾಗಿರ್ಬೇಕು ಅಂತ. ಈಗ ಸೀನ್ ಚೇಂಜ್ ಆಗಿರುತ್ತೆ. ಎಲ್ಲರೂ ಡಿನ್ನರ್ ಗೆ ಅಂತ ಹೋಗಿರ್ತಾರೆ ಅಂಡ್ ಒಂದು ಮೂಲೆಯಲ್ಲಿ ನಮ್ಮ ಇಸಗಿ ಕೂತಿರ್ತಾನೆ. ಆ ಜಾಗಕ್ಕೆ ಕುನಿಗಮಿ ಬಂದು ವಿಚಾರಿಸ್ತಾನೆ, ಏನ್ ಮಾಡ್ತಿದ್ದೆ ನೀನ್ ಇಲ್ಲಿ? ಹಾಗೇನೆ ಹೇಳೋದಕ್ಕೆ ಮರ್ತೋಯ್ತು, ನಿನ್ನೆ ಮ್ಯಾಚ್ ಅಲ್ಲಿ ನಾನು ಗೋಲ್ ಹೊಡೆದಿದ್ದೆ ಅಂಡ್ ಆ ಫುಟ್ಬಾಲ್ ನನ್ನ ಕಾಲಿಗೆ ಸಿಗೋದಕ್ಕೆ ಕಾರಣ ನೀನೇ ಆಗಿದೆಯಾ ಇಸಗೆ. ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಸೊ ಬಾಯ್ ಮಲಗು ಅಂತ ಹೇಳ್ತಾನೆ. ಆದ್ರೆ ಇಸಗೆ ಹೇಳ್ತಾನೆ, ನಿಲ್ಲೊಮ್ಮೆ ಕುನಿಗಮಿ, ನಂಗೆ ಒಂದು ಕೇಳೋದಕ್ಕಿದೆ, ನೀನು ಫುಟ್ಬಾಲ್ ಆಡೋ ಕಾರಣ ಏನು? ಸೊ ಕುನಿಗಮಿ ಎಕ್ಸ್ಪ್ಲೇನ್ ಮಾಡ್ತಾನೆ, ಅವ್ರಿಗೆ ಬಾಲ್ಯದಿಂದಲೂ ಫುಟ್ಬಾಲ್ ಅಂದ್ರೆ ತುಂಬಾನೇ ಇಷ್ಟ ಇತ್ತು. ಸೊ ಫ್ಯೂಚರ್ ಅಲ್ಲಿ ಕೂಡ ಅವನೊಬ್ಬ ಗ್ರೇಟೆಸ್ಟ್ ಫುಟ್ಬಾಲರ್ ಆಗಬೇಕು ಅನ್ನೋ ಒಂದು ಕನಸಿದೆ. ಫುಟ್ಬಾಲ್ ನ ಸೂಪರ್ ಹೀರೋ ಅನ್ನೋ ಬಿರುದು ಇವನಿಗೆ ಸಿಗ್ಬೇಕು ಅಂತ ಕೂಡ ಇದೆ. ಸೊ ಇಸಕಿಗೆ ಇದನ್ನ ಕೇಳಿ ಖುಷಿ ಆಗುತ್ತೆ ಸ್ವಲ್ಪ. ಆಗ್ಬೋದು ಗುರು, ಖತರ್ನಾಕ್ ಇದೆಯಾ ನೀನು? ಸೊ ಕುನಿಗಾಮಿ ಸ್ವಲ್ಪ ಫುಡ್ ಅನ್ನ ಅವನಿಗೆ ಶೇರ್ ಮಾಡ್ತಾನೆ. ಸೊ ಹೀಗೆ ಊಟನ ಮಾಡ್ತಾ ಸ್ವಲ್ಪ ಮಾತುಕತೆ ನಡೀತಿರುತ್ತೆ ಇಲ್ಲಿ. ಕುನಿಗಾಮಿ ಕೇಳ್ತಾನೆ, ನಂಗೊಂದು ಕೇಳೋದಕ್ಕಿತ್ತು, ನಿನ್ನೆ ಬಾಲ್ ಅನ್ನ ಪಾಸ್ ಮಾಡೋ ಸಂದರ್ಭದಲ್ಲಿ ಲೆಫ್ಟ್ ಸೈಡ್ ಗೆ ನಾನಿದ್ದೆ ಮತ್ತೆ ನಿನ್ನ ಹಿಂದೆ ರೈಚಿ ಕೂಡ ಇದ್ದ, ಹಾಗೆ ನಿಂಗೆ ಕೂಡ ಗೋಲ್ ಹೊಡೆಯೋ ಚಾನ್ಸಸ್ ಇತ್ತು. ಆದ್ರೆ ನಂಗೆ ಯಾಕೆ ಕೊಟ್ಟಿ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಇಸಗಿ ಹೇಳ್ತಾನೆ, ಯಾಕೆ ಗೊತ್ತಿಲ್ಲ, ಸಡನ್ ಆಗಿ ನಾನು ಇಡೀ ಗೇಮ್ ಅನ್ನ ಅನಲೈಸ್ ಮಾಡಿದಾಗ ಆಯ್ತು, ನಾನ್ ನೋಡಿದ ಪ್ರಕಾರ ಬೆಸ್ಟ್ ರೂಟ್ ಆಗಿತ್ತು ಒಂದು ಪಾಯಿಂಟ್ ಅನ್ನ ಗಳಿಸೋದಕ್ಕೆ ನಿನ್ನ ಬದಿ ಬಾಲ್ ಅನ್ನ ಪಾಸ್ ಮಾಡುದು ಅಂತ. ಯಾಕಂದ್ರೆ ಅಲ್ಲಿ ಗೋಲ್ ಆಗುವ ಹೆಚ್ಚು ಸಾಧ್ಯತೆ ನಂಗೇನೋ ಕಂಡಾಗ ಆಯ್ತು. ಸೊ ನನ್ನ ಬಾಡಿ ನನ್ನ ಮಾತನ್ನ ಕೇಳಿಲ್ಲ, ಸೀದಾ ಕಿಕ್ ಕೊಡದೆ ನಿನ್ನ ಸೈಡ್ ಗೆ ಅಂತ ಹೇಳ್ತಾನೆ. ಕೊನೆಗೆ ಇದನ್ನ ಕೇಳಿ ಸ್ವಲ್ಪ ಆಶ್ಚರ್ಯ ಆಗುತ್ತೆ ಅಂಡ್ ಹೇಳ್ತಾನೆ, ಮೋಸ್ಟ್ಲಿ ಇದು ನಿನ್ನ ಸ್ಕಿಲ್ ಆಗಿದೆ ಕಾಣಿಸುತ್ತೆ, ನಿನ್ನ ಡಿಸಿಷನ್ ಕರೆಕ್ಟ್ ಆಗಿದೆ. ಸೊ ಇಸಗೆ ನೆಕ್ಸ್ಟ್ ಮ್ಯಾಚ್ ನಾವು ಪಕ್ಕ ಗೆಲ್ಲೋಣ ಅಂತ ಹೇಳಿ ಕೈಯನ್ನ ಪಂಚ್ ಮಾಡ್ತಾರೆ. ಸೊ ಈಗ ನೆಕ್ಸ್ಟ್ ಡೇ ಅಂಡ್ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ, ಟೀಮ್ ವೈ ವರ್ಸಸ್ ಟೀಮ್ ಝೆಡ್. ಆದ್ರೆ ಒಂದು ಫ್ಲಾಶ್ ಬ್ಯಾಕ್, ಈ ಗೇಮ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ನಮ್ಮ ಕುವೋನ್ ಹಾಗೂ ಸಂಪೂರ್ಣ ಟೀಮ್ ಝೆಡ್ ಡಿಸ್ಕಸ್ ಮಾಡಿದ್ದಾರೆ ಯಾರು ಯಾವ ಪೊಸಿಷನ್ ಅಲ್ಲಿ ಇರಬೇಕು ಮತ್ತೆ ಯಾವ ಟೈಮ್ ಗೆ ಯಾರು ತಮ್ಮ ಸ್ಕಿಲ್ ಅನ್ನ ಯೂಸ್ ಮಾಡಬೇಕು ಅಂತ. ಸೊ ಈಗ ವಾಪಸ್ ಗೇಮ್ ಗೆ ಬರೋಣ. ಟೀಮ್ ಝೆಡ್ ನಿಂದ ಬಾಚಿರಾಗ್ ಬಾಲ್ ಅನ್ನು ಹಿಡ್ಕೊಂಡು ಹೋಗ್ತಾನೆ ಅಂಡ್ ಇನ್ನೊಂದು ಸೈಡ್ ನಲ್ಲಿ ಇಸಗಿ ಕೂಡ ಕಾಣ್ತಿದ್ದಾನೆ. ಇಸಗಿ ಆಲೋಚನೆ ಮಾಡ್ತಿದ್ದಾನೆ, ಬಾಚಿರನ ಸ್ಕಿಲ್ ಡ್ರಿಬ್ಲಿಂಗ್ ಆಗಿದೆ. ಸೊ ಇಲ್ಲಿ ನಮ್ಗೆ ಕ್ಲಿಯರ್ ಆಗಿ ಕಾಣ್ತಿದೆ ಹೀಗೆ ಅವನು ತಪ್ಪಿಸ್ತಿದ್ದಾನೆ ಬಾಲ್ ಅನ್ನ ಅಂತ. ಅಂದ್ರೆ ಕಂಪ್ಲೀಟ್ ಬಾಲ್ ಅನ್ನು ಇವನು ಕಂಟ್ರೋಲ್ ಮಾಡ್ತಿದ್ದಾನೆ. ಇಲ್ಲಿ ಟೀಮ್ ವೈ ನ ಪ್ಲೇಯರ್ ಒಬ್ಬ ಹೇಳ್ತಾನೆ, ಎಲ್ಲರೂ ಅವನ ಹತ್ತಿರ ಬನ್ನಿ, ಅವನಿಗೆ ಗೋಲ್ ಹೊಡೆಯೋ ಚಾನ್ಸಸ್ ಇದೆ. ಸೊ ಬಾಚಿರನನ್ನ ಇವರು ಹಿಡಿದಾಕ್ ಬಿಟ್ರು. ಆದ್ರೆ ಪ್ಲಾನ್ ನ ಪ್ರಕಾರ ಹೋಗಲ್ಲ, ಇಲ್ಲಿ ಡಿಫ್ರೆಂಟ್ ಆಗುತ್ತೆ. ಅದೇನಂದ್ರೆ ಬಾಚಿರ ಸೀದಾ ಸ್ಟ್ರೈಟ್ ಕಿಕ್ ಹೊಡಿತಾನೆ ಅಂಡ್ ಇಲ್ಲಿಂದ ನಮ್ಮ ಕುನಿಗಾಮಿ ಬಾಲ್ ಅನ್ನ ಕಂಟ್ರೋಲ್ ಮಾಡ್ತಾನೆ. ಕುನಿಗಾಮಿನ ಎಬಿಲಿಟಿ ಆಗಿದೆ ಲೆಫ್ಟ್ ಕಾಲಲ್ಲಿ ಕಿಕ್ ಹೊಡೆಯೋದು ಮತ್ತೆ ಅದು ಕೂಡ ಮಿಡ್ ಫೀಲ್ಡಿಂಗ್ ನಲ್ಲಿ. ಸೊ ಗ್ರೌಂಡ್ ನ ಮಧ್ಯದಲ್ಲಿ ಇವನು ತುಂಬಾ ಚೆನ್ನಾಗಿ ಬಾಲ್ ಅನ್ನ ಕಂಟ್ರೋಲ್ ಮಾಡಬಲ್ಲ. ಸೊ ಈ ಬಾಲ್ ಅನ್ನ ತಗೊಂಡೋದ ಅಂಡ್ ಒಂದು ಕಿಕ್ ಹೊಡಿತಾನೆ. ಆದ್ರೆ ಇಲ್ಲಿ ಒಬ್ಬ ಬಿದ್ದಿದ್ದ, ಅದು ಬಿತ್ತು. ಈಗ ಬಾಲ್ ಸೀದಾ ಲೈನ್ ನ ಹೊರಗಡೆ. ಇದರಿಂದ ಆ ರೌಂಡ್ ವೇಸ್ಟ್ ಆಯ್ತು, ಗೋಲ್ ಮಿಸ್ ಆಯ್ತು. ಅಂಡ್ ಹಾಗೇನೆ ನಮ್ಮ ಇಸಗಿಗೆ ಕೂಡ ಗೊತ್ತಾಗುತ್ತೆ ನಮ್ಮ ವಿರುದ್ಧ ಟೀಮ್ ಅಂದ್ರೆ ವೈ ಟೀಮ್ ಏನಿದೆ ಕಂಪ್ಲೀಟ್ ಆಗಿ ಡಿಫೆನ್ಸ್ ನ ವರ್ಕ್ ಮಾಡ್ತಿದ್ದಾರೆ. ನಮ್ಮ ಎಲ್ಲಾ ಅಟ್ಯಾಕ್ ಗಳು ನಮ್ಗೆ ರಿಬೌಂಡ್ ಹೊಡೆಯೋ ತರ. ಸೊ ಈಗ ವಾಪಸ್ ಬಾಲ್ ಆಗ್ತಾರೆ ಅಂಡ್ ವಾಪಸ್ ನಮ್ಮ ಕುನಿಗಮಿ ಕಿಕ್ ಹೊಡೆಯೋದಕ್ಕೆ ಅಂತ ಹೋದಾಗ ಎಲ್ಲ ಬಾಲ್ ಗಳನ್ನ ಟೀಮ್ ವೈ ಅವಾಯ್ಡ್ ಮಾಡ್ತಿದೆ. ಅಂಡ್ ಈಗ ನಮ್ಗೆ ಗೊತ್ತಾಗುತ್ತೆ ಟೀಮ್ ವೈ ನ ನಿಕ್ಕೋ ಅನ್ನೋ ವ್ಯಕ್ತಿ ಇಲ್ಲಿದ್ದಾನೆ. ಇವನ ಇಷ್ಟೊತ್ತು ಕಾಯ್ತಿದ್ದ ಗೇಮ್ ಅನ್ನ ಚೇಂಜ್ ಮಾಡೋದಕ್ಕೆ. ಈಗ ಇವನ ಕೈಗೆ ಬಾಲ್ ಸಿಕ್ಕಿದೆ ಅಂಡ್ ಇವನ ಟಾರ್ಗೆಟ್ ಆಗಿದ್ದಾನೆ ಇಷ್ಟು ದೂರದಲ್ಲಿರೋ ವ್ಯಕ್ತಿ. ಸೊ ಬಾಲ್ ಅನ್ನ ಅಲ್ಲಿಂದ ಸೀದಾ ಇಲ್ಲಿಗೆ ಕಿಕ್ ತಂದು ಇವನಿಗೆ ಸೀದಾ ಬೀಳುತ್ತೆ. ಇದರಿಂದ ಇವನು ಈಸಿಯಾಗಿ ಗೋಲ್ ಅನ್ನ ಹೊಡಿಬಹುದು. ಆದ್ರೆ ಈ ಪ್ಲಾನ್ ನಮ್ಮ ಇಸಗಿಗೆ ತುಂಬಾ ಲೇಟ್ ಆಯ್ತು ಅಂದಾಜಾದಾಗ. ಟೀಮ್ ವೈ 1 ಟೀಮ್ ಝೆಡ್ 0. ಇಲ್ಲಿಗ ಮ್ಯಾಚ್ ಫಸ್ಟ್ ಹಾಫ್ ಮುಗ್ದಿರುತ್ತೆ ಅಂಡ್ ಎಲ್ಲರೂ ಕೂಡ ಕೋಣೆಗೆ ಹೋಗ್ತಾರೆ. ಸೆಕೆಂಡ್ ಹಾಫ್ ಅನ್ನ ಆಡೋದಕ್ಕಿಂತ ಮುಂಚೆ ಸ್ವಲ್ಪ ರೆಸ್ಟ್ ಬೇಕಲ್ಲ ಅದಕ್ಕೆ. ಸೊ ಜ್ಯೂಸ್ ಅನ್ನ ಕುಡಿತಾ ಸ್ವಲ್ಪ ಪ್ಲಾನಿಂಗ್ ಅನ್ನು ಮಾಡ್ತಿದ್ದಾರೆ. ಈ ರೀತಿ ಆಡಿದ್ರೆ ನಾವಂತೂ ಪಕ್ಕ ಗೆಲ್ಲೋದಿಲ್ಲ. ಸೊ ಗೈಸ್ ಕೇಳಿಸ್ಕೊಳ್ಳಿ, ಪ್ಲಾನ್ ನಲ್ಲಿ ಸ್ವಲ್ಪ ಚೇಂಜಸ್ ಮಾಡೋದಕ್ಕಿದೆ ಅಂತ ಹೇಳಿ ಏನೋ ಹೊಸ ಪ್ಲಾನ್ ಅನ್ನ ತರ್ತಿದ್ದಾರೆ. ಆದ್ರೆ ಇಸಗಿಗೆ ಡೌಟ್ ಆಗ್ತಿದೆ, ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ, ಈಗ ಕೂಡ ನಾವು ಸೋಲ್ತೀವಿ ಅಂತ ಅಂದಾಜಾಗ್ತಿದೆ ಅಂತ. ಸೊ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗುತ್ತೆ. ಟೀಮ್ ವೈ ಆದಷ್ಟು ಡಿಫೆನ್ಸ್ ಮಾಡ್ತಿದ್ದಾರೆ. ಗೈಸ್ ಟೀಮ್ ಝೆಡ್ ಅನ್ನ ಆದಷ್ಟು ಓಡಿಸಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಬಾಲ್ ಅನ್ನು ಓದ್ಕೊಂಡು ಬರ್ತಿದ್ದಾನೆ ಟೀಮ್ ವೈ ನ ಒಬ್ಬ ಪ್ಲೇಯರ್ ಅಂಡ್ ಇದನ್ನ ತಡೆಯೋಕೆ ಇವನೊಬ್ಬ ಬರ್ತಾನೆ. ಆದ್ರೆ ಇವನು ಜಾರ್ಕೊಂಡು ಅಲ್ಲೇ ಬಿದ್ದ. ಆದ್ರೆ ಈ ಬಾಲ್ ಅನ್ನ ನಮ್ಮ ಗಗ್ಗಮರು ಹಿಡ್ಬಿಟ್ಟ ಅಂಡ್ ಅಲ್ಲೇ ಹತ್ತಿರದಲ್ಲಿದ್ದ ಇಸಗಿಗೆ ಅದನ್ನ ಪಾಸ್ ಮಾಡೋದಕ್ಕಿಂತ ಹೋದ. ಆದ್ರೆ ಅದು ಜಾಸ್ತಿ ಜಂಪ್ ಆಗ್ಬಿಡ್ತು. ಆದ್ರೆ ಒಂದು ಸೆಕೆಂಡ್ ಗೆ ಗಗ್ಗಮರು ಜೋರಾಗಿ ಜಂಪ್ ಹೊಡೆದು ತಲೆಯಲ್ಲಿ ಗೂಳಿ ತರ ಜಂಪ್ ಮಾಡಿ ಹೊಡೆದಿರ್ತಾನೆ. ಅಂಡ್ ನಿಮ್ಗೆ ಗೊತ್ತಿರೋ ಹಾಗೆ ಇವನ ಎಬಿಲಿಟಿ ಕೂಡ ಅದೇ ಆಗಿತ್ತು, ಫಿಸಿಕಲ್ ಆಗಿ ತುಂಬಾ ಸ್ಟ್ರಾಂಗ್ ಇದ್ದಾನೆ ಇವನು. ಆದ್ರೆ ಗೋಲ್ ಕೀಪರ್ ಅದನ್ನ ತಡೆದ್ಬಿಟ್ಟ. ಅಂಡ್ ಈಗ ವಾಪಸ್ ಬಾಲ್ ನ ರೀಸ್ಟಾರ್ಟ್ ಮಾಡಿದ್ದಾರೆ. ಟೀಮ್ ವೈ ನ ಬಳಿ ಇದೆ ಈಗ ಬಾಲ್. ಆದ್ರೆ ಇಸಗಿ ಒಂದು ಕ್ಷಣಕ್ಕೆ ಗಮನಿಸ್ತಾನೆ, ಇಲ್ಲಿ ಏನೋ ಸಮಸ್ಯೆ ಇದೆ, ಬಾಲ್ ನ ಡೈರೆಕ್ಷನ್ ಬೇರೆ ರೀತಿಯೇ ಬರ್ತಿದೆ ಇದು. ಹಾಗಾದ್ರೆ ಟೀಮ್ ವೈ ಎಷ್ಟೊತ್ತು ಕೂಡ ನಮ್ಮನ್ನ ಬೇಕು ಅಂತಲೇ ಓಡಿಸ್ತಿದ್ರು. ಇವರ ಪ್ಲಾನ್ ಆಗಿತ್ತು ದೂರದ ಡಿಸ್ಟೆನ್ಸ್ ಗೆ ಒಮ್ಮೆನೆ ಪಾಸ್ ಮಾಡಿ ಗೋಲ್ ಮಾಡೋದು. ಸೊ ಇಸಗಿ ಆ ಬಾಲ್ ಅನ್ನ ತಡೆದು ಬಿಡ್ತಾನೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಅಂಡ್ ಎಲ್ರಿಗೂ ಶಾಕ್ ಆಗುತ್ತೆ, ಸೂಪರ್ ಗುರು. ಅಂಡ್ ಈಗ ಕರೆಕ್ಟ್ ಆಗಿ ಸ್ಟ್ರೈಟ್ ಅಲ್ಲಿ ಕಾಣ್ತಿದೆ ಗೋಲ್. ಆದ್ರೆ ಸಡನ್ ಆಗಿ ಇಸಗಿ
ಆಗಿ ನರ್ವಸ್ ಆದ, ಸೀದಾ ಅವನು ಪಾಸ್ ಮಾಡ್ಬಿಟ್ಟ ಗಗಮರುಗೆ. ಆಕ್ಚುಲಿ ಅದು ಅವನು ಹೊಡಿಬೇಕಾದಂತ ಗೋಲ್ ಆಗಿತ್ತು. ಅಂಡ್ ಇಲ್ಲಿ ಗಗಮರು ಆ ಬಾಲ್ ಅನ್ನ ಹಿಡಿದು ಎಳ್ದು ಪುಷ್ ಹೊಡೆದು ಕಿಕ್ ಹೊಡಿತಾನೆ. ಸೊ ಆ ಫೋರ್ಸ್ ಗೆ ಗೋಲ್ ಬಿದ್ದೇ ಬಿಡ್ತು. ಅಂಡ್ 1 ಪಾಯಿಂಟ್ ಕೂಡ ಆಯ್ತು. ಸೊ ಈಗ ಸ್ಕೋರ್ ಆಗಿದೆ ಟೀಮ್ ವೈ 1 ಟೀಮ್ ಝೆಡ್ 1. ಎಲ್ಲಿಗೂ ಖುಷಿ ಆಯ್ತು, 1 ಗೋಲ್ ಆದ್ರೂ ಆಯ್ತು ಅಂತ. ಆದ್ರೆ ಸ್ವಲ್ಪ ಇಸಗಿಗೆ ಬೇಜಾರು ಕೂಡ ಆಗುತ್ತೆ. ನಂಗೆ ಗೋಲ್ ಹೊಡೆಯೋದಕ್ಕೆ ಒಂದು ಚಾನ್ಸ್ ಇತ್ತು, ಅದನ್ನ ಮಿಸ್ ಮಾಡ್ಕೊಂಡೆ ಅಂತ. ಆದ್ರೆ ಈಗ ನಮ್ಗೆ ಇಲ್ಲಿ ಕಾಣ್ತಿದ್ದಾರೆ ಇಸಗಿ ವರ್ಸಸ್ ಈ ಒಬ್ಬ ವ್ಯಕ್ತಿ ಆಗ್ತಿದೆ. ಇವ್ರು ಹೇಳ್ತಾನೆ, ಇಸಗಿ ನೀನೊಂದು ಗೋಲ್ ಅನ್ನು ಹೊಡೆದಿರಬಹುದು, ಹಾಗಂತ ಗೇಮ್ ನ ಕಂಟ್ರೋಲ್ ಇನ್ನು ಕೂಡ ನನ್ನ ಬಳಿಯ ಇದೆ. ನಿಮ್ಮ ಟೀಮ್ ನಮ್ಮನ್ನ ಸೋಲಿಸೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ. ಸೊ ಏನಾಗುತ್ತೆ ನೆಕ್ಸ್ಟ್, ಯಾವ ಟೀಮ್ ಸೋಲುತ್ತೆ ಯಾವ ಟೀಮ್ ಗೆಲ್ಲುತ್ತೆ ನೋಡೋಣ ನೆಕ್ಸ್ಟ್ ಎಪಿಸೋಡ್ ನಲ್ಲಿ, ಎಪಿಸೋಡ್ 5 ನಲ್ಲಿ. ಮತ್ತೆ ಸಿಗೋಣ. ಬಾಯ್ ಬಾಯ್.